ಈ ನಡುವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಅಂತ ಏನಿದೆ ಒಂದು ವಿಂಗು, ಇವರು ಮಹತ್ವದ ಸಭೆಯನ್ನ ಮಾಡಿದ್ದಾರೆ. ಪಹಲ್ಗಾಮ್ನಲ್ಲಿ ಉಗ್ರರಿಂದ ಹಿಂದೂಗಳ ನರಮೇಧ ಆಯ್ತಲ್ಲ, ಆ ಹಿನ್ನೆಲೆಯಲ್ಲಿ ಭಾರತ ಪಾಕ್ ನಡುವೆ ಈಗ ಯುದ್ಧದ ಕಾರ್ಮೋಡ ಕವಿದಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಿಂದ ಮಹತ್ವದ ಸಭೆ ಕೂಡ ಆಗ್ತಾ ಇದೆ. ಹಿಂದೂಗಳ ಹತ್ಯಾಕಾಂಡ ಖಂಡಿಸಿದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ. ಉಭಯ ರಾಷ್ಟ್ರಗಳ ನಡುವಿನ ಉದ್ವಿಗ್ನ ಸ್ಥಿತಿ ಬಗ್ಗೆ ಚರ್ಚೆ ಕೂಡ ಮಾಡಿದ್ದಾರೆ. ಇವರು ಪಾಕಿಸ್ತಾನದವರು ಓಡೋಗಿದ್ರು ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಹತ್ರಕ್ಕೆ, ದಯವಿಟ್ಟು ಯುದ್ಧ ನಿಲ್ಲಿಸಿ ಅಂತಂದ್ಬಿಟ್ಟು. ಅವರು ಒಂದು ಲೈನ್ ಹೇಳಿದರು, ಬಾರ್ಡರ್ನಲ್ಲಿ ಎಲ್ಲರೂ ಶಾಂತಿ ಕಾಪಾಡ್ಕೊಳ್ಳಿ ಅಂತ. ಬಟ್ ಈಗ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯವರು ಈ ಘಟನೆಯನ್ನು ಖಂಡಿಸಿದೆ. ಉಭಯ ರಾಷ್ಟ್ರಗಳ ನಡುವಿನ ಉದ್ವಿಗ್ನ ಸ್ಥಿತಿ ಬಗ್ಗೆ ಚರ್ಚೆ ಆಗಿದೆ. ನಾಳೆ ದಿನ ಅಮೇರಿಕ ಛೀಮಾರಿ ಹಾಕದಂಗೆ ವಿಶ್ವಸಂಸ್ಥೆ ಕೂಡ ಪಾಕಿಸ್ತಾನಕ್ಕೆ ಛೀಮಾರಿ ಹಾಕ್ಬೋದು. ಅದಕ್ಕೆ ಪೂರಕವಾದ ಸಾಕ್ಷಿಗಳನ್ನು ಭಾರತ ಕಲೆ ಹಾಕ್ತಾ ಇದೆ. ಅದು ಕಲೆ ಹಾಕಿದ ನಂತರ ವಿಶ್ವಸಂಸ್ಥೆಗೆ ಕೊಡುತ್ತೆ. ಆ ನಂತರ ವಿಶ್ವಸಂಸ್ಥೆಯ ನಿರ್ಧಾರ ಏನು ಅಂತಕ್ಕಂಥದ್ದು ಗೊತ್ತಾಗಬೇಕು.